ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳಲ್ಲ, ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಈ ಬಿಸಿಲಿನ ತಾಪಕ್ಕೆ ಏನಾದರೂ ತಣ್ಣಗೆ ಕುಡಿಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಸುಸ್ತು ಅನಿಸ್ತಾ ಇರುತ್ತೆ. ನಿಮಗೆ ಈ ಚಿತ್ರ ನೋಡಿದರೆ ಗೊತ್ತಾಗುತ್ತೆ ಏನೋ ಸ್ಪೆಷಲಾಗಿ ಮಾಡ್ತಿದ್ದಾರೆ ಅಂತ. ಮಟ್ಕಾ ಸೋಡಾ ನೀವೆಲ್ಲ ಕೇಳಿದ್ದೀರಲ್ವ, ಹೇಗೆ ಮಾಡೋದು ಅಂತ ಗೊತ್ತಾ? ನೀವು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ರಸ್ತೆ ಬದಿಯಲ್ಲೆಲ್ಲ ನೀವು ನೋಡಿರ್ತೀರಿ, ಕೆಲವು ಕಡೆ ಎಲ್ಲ ಮಟ್ಕಾ ಸೋಡಾ, ಕೆಲವು ಉತ್ಸವ ಜಾತ್ರೆ ಆ ಟೈಮಲ್ಲೆಲ್ಲ ಮಾಡಿರೋದನ್ನು ನೋಡಿರ್ತೀರಿ, ಕುಡ್ದಿರ್ತೀರಿ. ಅಂಥದ್ದನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಬೋದು ಈ ಮಟ್ಕಾ ಸೋಡಾ. ಕರಾವಳಿಯಲ್ಲಂತೂ ತುಂಬಾ ಸ್ಪೆಷಲ್ಲು, ಫೇಮಸ್ ಕೂಡ ಆಗಿದೆ ಈಗಂತೂ ಈ ಮಟ್ಕಾ ಸೋಡಾ. ಈಸಿಯಾಗಿ ಮಾಡ್ಬೋದು. ಒಂದು ಬೌಲಿಗೆ ನಾನು 1 ಸ್ಪೂನಷ್ಟು ತಂಪಿನ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಕರೀತಾರೆ. ಇದನ್ನು ನಾನು 1 ಸ್ಪೂನಷ್ಟು ಹಾಕಿ ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಯಲಿಕ್ಕೆ ಬಿಡ್ತೀನಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೆನೆಯಕ್ಕೆ ಬಿಡೋಣ. 10 ನಿಮಿಷಗಳ ಕಾಲ ಇದ್ರೆ ನೆಂದರೆ ಸಾಕಾಗುತ್ತೆ. ನಾನು ಹೇಳ್ದಾಗೆ ತುಂಬಾ ಕೋಲ್ಡ್ ಆಗಿರುವಂತಹ ಮಟ್ಕಾ ಸೋಡಾ ಮಡಿಕೆಲಂತೂ ಮಾಡಿದರೆ ಕೇಳೋದೇ ಬೇಡ, ಅಷ್ಟೊಂದು ತಣ್ಣಗಿರುತ್ತೆ. ನೋಡಿ, 10 ನಿಮಿಷದ ನಂತರ ಎಷ್ಟೊಂದು ಚೆನ್ನಾಗಿ ಇದು ನೆಂದಿದೆ. 10 ನಿಮಿಷ ಸಾಕು. 10 ನಿಮಿಷದಲ್ಲೇ ತುಂಬಾ ಚೆನ್ನಾಗಿ ನೆನೆಯುತ್ತೆ. ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಥವಾ ಬಿಸಿ ನೀರಲ್ಲಿ ಹಾಕಿಟ್ರಂತೂ ಬೇಗನೆ ಆಗುತ್ತೆ, ಇದು ನೆಂದು ಬಿಡುತ್ತೆ. ಇದಕ್ಕೊಂದು ಮಡಕೆ ತಗೊಂಡಿದ್ದೀನಿ. ಮಡಕೆಯಿಂದ ಜ್ಯೂಸು ಏನೇ ನೀವು ನೀರು ಹಾಕಿಟ್ಟಿದ್ರೂ ಕೂಡ ತುಂಬಾ ತಂಪಿರುತ್ತೆ. ಈ ಮಡಕೆಗೆ 2 ಸ್ಪೂನಷ್ಟು ತಂಪಿನ ಬೀಜ, ಕಾಮಕಸ್ತೂರಿ ಬೀಜ ನೆನೆಸಿರೋದಿರುತ್ತಲ್ವ, ಅದನ್ನು 2 ಸ್ಪೂನಷ್ಟು ಹಾಕಿದ್ದೀನಿ. ನೋಡಿ, 1 ಸ್ಪೂನ್ ಹಾಕಿದ್ದು 2 ಸ್ಪೂನಷ್ಟು ಹಾಕುವಷ್ಟಾಗಿದೆ. ಹಾಗೆ ರಾಕ್ ಸಾಲ್ಟು, ಇದನ್ನು ಹೇಳ್ತಾರೆ ರಾಕ್ ಸಾಲ್ಟ್ ಅಂತ ಕರೀತಾರೆ. ಇದನ್ನು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಸೋಡಾದ ರುಚಿನೇ ಬೇರೆ ಇರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ 2 ಸ್ಪೂನಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ತಿದ್ದೀನಿ, ಸ್ವಲ್ಪ ಸಿಹಿಯಾಗಿರಲಿ ಅಂತ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಅರ್ಧ ಸ್ಪೂನಷ್ಟು ಪೆಪ್ಪರನ್ನು ತಗೊಂಡಿದ್ದೀನಿ. ಅದನ್ನು ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಿಗೆ ಬೇಕಾದರೂ ಹಾಕ್ಬೋದು, ಅಥವಾ ಈ ಥರ ಕಲ್ಲಿದ್ದರೆ ಅದರಲ್ಲಿ ಕುಟ್ಟಿ ಹಾಕ್ಬೋದು. ಕೆಲವರು ಹಸಿಮೆಣಸನ್ನು ಹಾಕ್ತಾರೆ, ಮಿರ್ಚಿ ಮಟ್ಕಾ ಸೋಡಾ ಅಂತ. ಸಣ್ಣ ಮಕ್ಕಳಿದ್ದರೆ ತುಂಬಾ ಖಾರ ಅನಿಸುತ್ತೆ, ಮತ್ತು ಹಸಿಮೆಣಸಿನಕ್ಕಿಂತ ಆರೋಗ್ಯಕ್ಕೆ ಪೆಪ್ಪರು ತುಂಬಾ ಒಳ್ಳೆಯದು, ಕಾಳುಮೆಣಸು. ನಂತರ ನಾನು 1 ಬಾಟ್ಲು ಸೋಡಾ, ಯಾವುದೇ ಸೋಡಾ ಆದರೂ ಅಡ್ಡಿಲ್ಲ, ಆ ಸೋಡನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೊದಲು ತಂಪಿನ ಬೀಜ, ಸಾಲ್ಟು, ಸಕ್ಕರೆ ಹಾಗೆ ಪೆಪ್ಪರು, ನಂತರ ಸೋಡಾ ಸೇರಿಸಿ ಈಗ 1 ಐಸ್ ಕ್ಯೂಬನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಕಲಿಸ್ಕೊಳ್ತಾ, ಅಂದರೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ನಾನು ಆವಾಗ ಹೇಳ್ದಾಗೆ ಹಸಿಮೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಸಣ್ಣ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡೋದಾದರೆ ತುಂಬಾ ಖಾರ ಅನಿಸುತ್ತೆ. ಪೆಪ್ಪರ್ ನೀವು ಹಾಕ್ಕೊಟ್ರೆ ಮಕ್ಕಳು ಕೂಡ ಕುಡಿಬೋದು. ಪೆಪ್ಪರು, ಬ್ಲ್ಯಾಕ್ ಪೆಪ್ಪರು, ಅದು ಮೆಣಸಿನ ಕಾಳು ಅಂತಾರಲ್ಲ, ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಸಿಮೆಣಸಿನಕ್ಕಿಂತ ಬ್ಲ್ಯಾಕ್ ಪೆಪ್ಪರ್ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಹಾಗೆ ಮಕ್ಕಳಿಗೂ ಖಾರ ಅನಿಸಲ್ಲ, ತುಂಬಾ ಟೇಸ್ಟ್ ಕೂಡ ಇರುತ್ತೆ. ನಂತರ ನಾನು ಇದಕ್ಕೆ ಒಂದು ಸಣ್ಣ ಹೋಳು, ಅರ್ಧದಲ್ಲಿ ಅರ್ಧ ಭಾಗದಷ್ಟು ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಇದಕ್ಕೆ ಲಿಂಬೆಹಣ್ಣು ಹಿಂಡಿ ಇದನ್ನು 1 ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಪಟಾಪಟ್ ಅಂತ ರೆಡಿ ಆಗುವಂಥ ಮಟ್ಕಾ ಸೋಡಾ. ಮಡಕೆ ಇದ್ರೆ ಆಯಿತು, ನಿಮ್ಮ ಮನೇಲಿ ಸೋಡಾ 1 ಬಾಟ್ಲಿ ತೊಗೊಂಡು ಬಂದುಬಿಟ್ರೆ ಮುಗಿದೋಯ್ತು. ಮಾಮೂಲಿ ಎಲ್ಲರ ಮನೆಯಲ್ಲೂ ಸೋಡಾ ಅಂತೂ ಇಟ್ಕೊಂಡಿರ್ತಾರೆ. ಹಾಗೆ ಹೊಸಬರು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕನೆಕ್ಟ್ ಆಗಿಲ್ಲ, ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಮಟ್ಕಾ ಸೋಡಾ ರೆಡಿಯಾಗಿದೆ. ಈ ಮಟ್ಕಾ ಸೋಡಕ್ಕೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಜ್ಯೂಸೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.